ಅದ ದುರಂತ ಘಟನೆ ನಡೆದ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿ ಭೇಟಿ ಕೊಟ್ಟು ಅದನ್ನೆಲ್ಲ ನೋಡ್ಬಿಟ್ಟು ಮತ್ತು 3 ಜನ ಏನು ದುರಂತದಲ್ಲಿ ಸಾವಿಗೀಡಾದರೂ ಅದನ್ನ ನೋಡಿ ಅವ್ರ ಕುಟುಂಬದವ್ರನ್ನ ಮಾತಾಡ್ಸ್ಕೊಂಡು ಬಂದಿರೋವಂಥದ್ದು. ನಾನು ಅವತ್ತು ಕೂಡ ಮಾಧ್ಯಮದವ್ರ ಮುಂದೆ ಹೇಳಿದೆ. ನಾನು ಇದರ ತಾಂತ್ರಿಕ ದೋಷ, ವಿಶೇಷವಾಗಿ ಇಂಜಿನಿಯರಿಂಗ್ ವಿಭಾಗದವರ ಸರಿಯಾದ ನಿರ್ವಹಣೆ ಮಾಡದೆ, ತಾಂತ್ರಿಕವಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಆ ಘಾಟಿಯನ್ನ, ಅಲ್ಲಿ ದುರಂತ ಕಾರಣ ಇಂಜಿನಿಯರಿಂಗ್ ಸೆಕ್ಷನ್ ಅವರೇ. ನಾನು ಈ ವಿಚಾರವನ್ನು ಅಲ್ಲೂ ಕೂಡ ಮಾತಾಡಿದ್ದೀನಿ, ಮಾಧ್ಯಮದವರಿಗೆ ಹೇಳಿದ್ದೀನಿ. ಮತ್ತು ಮೊನ್ನೆ ಅದಾದ ನಂತರ ಮಾನ್ಯ ಲೋಕೋಪಯೋಗಿ ಸಚಿವ ಜಾರಕಿಹೊಳಿ ಅವರು ಬೆಳಗಾವಿಯಿಂದ ಆ ಜಾಗವನ್ನು ನೋಡೋದಕ್ಕೆ ಮತ್ತು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಮಾಡೋದಕ್ಕೆ ಅವ್ರ ಪಾಪ ಬಂದು ರಸ್ತೆಯಲ್ಲಿ ಇಲ್ಲಿವರೆಗೂ ಬಂದು ಪ್ರಯಾಣ ಮಾಡಿ ಸುಮಾರು 1 ಗಂಟೆಗಿಂತ ಹೆಚ್ಚು ಹೊತ್ತು ಅಲ್ಲಿದ್ದು ಎಲ್ಲ ಜೊತೆಗೂ ಚರ್ಚೆ ಮಾಡಿ ಒಂದು ದುರಂತದಲ್ಲಿ ಸಾವಿಗೀಡಾದವರಿಗೆ ಏನು ಸಹಾಯ ಮಾಡ್ಬೋದು ಮತ್ತು ಇನ್ನೊಂದು ಥರದಲ್ಲಿ ಇದಕ್ಕೆ ಕಾರಣ ಏನು, ಇವೆರಡು ಕೂಡ ಆಗಬೇಕು. ಮತ್ತು ರಸ್ತೆ ಕೆಲಸ ಕೂಡ ಕಾಮಗಾರಿ ಬಹಳ ವೇಗವಾಗಿ ನಡೀಬೇಕು. ಈ 3 ವಿಚಾರಗಳು ನಿಜವಾಗ್ಲೂ ಕೂಡ ಇಂಜಿನಿಯರ್ ಅವರ ಬೇಜವಾಬ್ದಾರಿತನ ಇದು ಈ ಮಟ್ಟಕ್ಕೆ ಹೋಗೋದಕ್ಕೆ ಕಾರಣ. ನಾನು ಯಾರ ಮೇಲೂ ಬೇರೆ ರಾಜಕೀಯನ ಇಲ್ಲಿ ಮಾತಾಡಕ್ಕೆ ಹೋಗಲ್ಲ. ನಾನು ಇಂಜಿನಿಯರ್ ಅವರು ಈ ಥರದ ಮಹತ್ವದ ಕಾಮಗಾರಿ ನಡೆಯುವಾಗ ಆಮೇಲೆ 2 ಜಿಲ್ಲೆಗಳ ಮಧ್ಯೆ, ಅದರಲ್ಲಿ ವಿಶೇಷವಾಗಿ ಬರೀ ಉಡುಪಿ ಅಲ್ಲ, ಮಂಗಳೂರು ಮತ್ತು ಉಡುಪಿ ಅಥವಾ ಉತ್ತರ ಕನ್ನಡದಿಂದ ಬರಬಹುದಾದ ಎಲ್ಲ ದೊಡ್ಡ ದೊಡ್ಡ ಬಸ್ಗಳು ಮತ್ತು ಲಾರಿಗಳು, ಅದರಲ್ಲಿ ವಿಶೇಷವಾಗಿ LPG ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಗಳು, ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಅದೇ ಘಾಟಿಲಿ ಬರುವಂಥದ್ದು. ಸ್ವಲ್ಪ ಆಗುಂಬೆ ಘಾಟಿಗಿಂತ ಸ್ವಲ್ಪ ಸುಲಭವಾಗಿ ಬರಬಹುದಾದ ಒಂದು ಘಾಟಿ ಅದು. ಆ ಕಾರಣಕ್ಕಾಗಿ ಅಲ್ಲಿ 100 ಹೆವಿ ವೆಹಿಕಲ್ಗಳು ಆ ರೋಡಲ್ಲಿ ಓಡಾಡುವಂಥದ್ದು. ಮತ್ತು ಬರೀ LPG ಪೆಟ್ರೋಲ್ ಡೀಸೆಲ್ ಅಲ್ಲದೆ ಈ ಕೋಲು ಮಂಗಳೂರಿಂದ ಏನೇನು ಪೋರ್ಟಿಂದ ಬರುತ್ತೆ, ಬಂದರಿಂದ ಅಲ್ಲಿ ಬರಬಹುದಾದ ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಗಳ 20 ಟನ್ 30 40 ಟನ್ ವೆಹಿಕಲ್ಗಳು ಅದೇ ಘಾಟಿಯಲ್ಲಿ ಬರುವಂಥದ್ದು. ಇದು 100 ವರ್ಷದಿಂದ ನಡ್ಕೊಂಡು ಬಂದಿದೆ. ಅದು ರಸ್ತೆ ಅಗಲೀಕರಣದ ಮಾಡುವ ಒಂದು ವಿಚಾರವನ್ನು ತಗೊಂಡಾಗ, ಆಮೇಲೆ ಈ ಥರದ ಕಾಂಕ್ರೀಟ್ ಹಾಕುವಂಥದ್ದು ಅಥವಾ ರಿಟೇನಿಂಗ್ ವಾಲ್ಗಳನ್ನ ಕಟ್ಟುವಾಗ ಇಂಜಿನಿಯರ್ಗಳು ಅಲ್ಲೇ ನಿಂತ್ಕೊಬೇಕು. ಅವರು ಇಂಜಿನಿಯರ್ ನಿಂತ್ಕೊಂಡ್ಬಿಟ್ಟು ಅವೆಲ್ಲ ಕೆಲಸಗಳ ಉಸ್ತುವಾರಿ ನೋಡಬೇಕು. ಬರೀ ಉಸ್ತುವಾರಿ ಕೆಲಸ ಪ್ರಗತಿ ಮಾತ್ರ ಅಲ್ಲ, ಕೆಲಸ ಕೂಡ ಬಹಳ ಅಚ್ಚುಕಟ್ಟಾಗಿ ನಡಿಬೇಕು, ಒಂದು ತಾಂತ್ರಿಕವಾಗಿ ಗಟ್ಟಿಯಾಗಿರಬೇಕು. ಇನ್ನೊಂದು, ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರನ್ನ ಕೂಡ ಬಳಸ್ಕೊಳ್ಳುವಾಗ ಬಹಳ ಜವಾಬ್ದಾರಿಯುತವಾಗಿ ಅದನ್ನು ನೋಡ್ಕೊಳ್ಳುವಂಥದ್ದು, ಮುಂಜಾಗೃತವಾಗಿ ಏನು ಆಗ್ಬೋದು ಅನ್ನುವಂಥ ಊಹೆ ಮಾಡುವಂಥದ್ದು, ಈ ಥರದ ಜವಾಬ್ದಾರಿ ಇದ್ರೆ ಮಾತ್ರ ಅದನ್ನು ಮಾಡುವಂಥದ್ದು. ಮತ್ತು ತಾಂತ್ರಿಕ ಟೆಕ್ನಿಕಲ್ ಅಪ್ರೂವ್ ಕೊಡುವಾಗ, ಈಗ ಯಾವುದೇ ಕಾಮಗಾರಿ ಮಾಡುವಾಗ ಟೆಂಡರ್ ಕರೆಯುವಾಗ ಒಂದು ಪ್ಲಾನ್ ಮಾಡ್ತಾರೆ, ಟೆಕ್ನಿಕಲಿ ಪ್ಲಾನ್ ಮಾಡ್ತಾರೆ, ಫೈನಾನ್ಷಿಯಲ್ ಅಪ್ರೂವಲ್ ಆಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗುತ್ತೆ. ಇವೆಲ್ಲ ಹಂತವಾಗಿ ನಡೆಯುವಾಗ ಟೆಕ್ನಿಕಲಿ ಅಪ್ರೂವಲ್ ಕೊಡುವಂಥ ಇಂಜಿನಿಯರಿಂಗ್ ತಾಂತ್ರಿಕ ವಿಭಾಗದವ್ರು ಯಾಕೆ ಇದನ್ನು ನೋಡಲಿಲ್ಲ? ಈಗ ಹೇಳ್ತಾರೆ, ಅದು ಹಿಂದೆ ಮೇಲಿಂದ ನಮ್ಮ ವರಾಯಿ ಪ್ರಾಜೆಕ್ಟ್ ನೀರು ಹೊಸಂಗಡಿಗೆ ಸಿದ್ದಾಪುರಕ್ಕೆ ಹೋಗುವ ಸಂದರ್ಭದಲ್ಲಿ ಏನು ಟನಲನ್ನು ಕೊರೆದಿದ್ರು, ಅದರ ಮಣ್ಣಲ್ಲಿ ಹಾಕಿದ್ರು. ಮತ್ತು ಹಾಕಿದಾಗ ನೋಡ್ಬೇಕಲ್ಲ, ಈಗ ಯಾವುದೇ ಮೇಲ್ಸೇತುವೆಗಳನ್ನ ಮಾಡುವಾಗ ಕೆಳಗಡೆ ಏನಿದೆ, ಗಟ್ಟಿ ಇದೆಯಾ ಅನ್ನೋಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಡ್ರಿಲ್ ಮಾಡ್ತಾರೆ. ಡ್ರಿಲ್ ಮಾಡಿಬಿಟ್ಟು ಗಟ್ಟಿ ಎಲ್ಲಿ ತನಕ ಸಿಗುತ್ತೋ ಅಲ್ಲಿಂದ ಶುರು ಮಾಡುವಂಥ ಕೆಲಸ, ಅದು ತಾಂತ್ರಿಕವಾಗಿ ಇರುವಂಥ ಒಂದು ಇದು. ಆದರೆ ಇದು ಸಂಪೂರ್ಣವಾಗಿ ಇಂಜಿನಿಯರಿಂಗ್ ವಿಭಾಗರು, ಅದು ಯಾರು AWE ಇದ್ದಾರೋ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಚೀಫ್ ಇಂಜಿನಿಯರ್ ವರೆಗೂ ಕೂಡ ನಾನು ಹೇಳೋದು ಬೇಜವಾಬ್ದಾರಿತನದ ಪರಮಾವಧಿ ಮಾಡಿದ್ದಾರೆ. ಅಲ್ಲಿ ಹೋಗಿ ನಿಂತ್ಕೊಂಡು ಕೆಲಸ ಮಾಡುವಂಥ ಕಾಂಟ್ರಾಕ್ಟರ್ ಆಗಲಿ ಅಥವಾ ಕಾರ್ಮಿಕರಾಗಲಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ, ಸೂಚನೆಗಳನ್ನು ಕೊಡ್ತಾ, ಹೀಗೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಕೆಲಸ ಮಾಡದೆ ಹೋಗಿದ್ದು ಬಹಳ ದೊಡ್ಡ ಕಾರಣ. ಇದಕ್ಕೆ ನನಗೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ. ಈಗ ನಾನು ನಿನ್ನೆ ಪೊಲೀಸ್ ಇಲಾಖೆ ಜೊತೆಗೆ ಮಾತನಾಡಿದೆ. ನಾನು ಇಲ್ಲ ಸರ್, ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಸಣ್ಣ ವಿಚಾರಗಳಿಗೆ ಸುಮೋಟೋ ಕೇಸ್ ಹಾಕುವಂಥ ಪೊಲೀಸ್ ಇಲಾಖೆಯವರು 3 ದುರ್ಮರಣ ಆಗಿದೆ, 2 ಇಂಜುರಿ ಆಗಿದೆ, ಬಹಳ ದೊಡ್ಡ ಇಂಜುರಿ ಆಗಿದೆ. ಮಣಿಪಾಲಿಗೆ ಕೂಡ ಅವ್ರನ್ನ ಕಳಿಸಿದ್ದೀವಿ. ಪರಿಹಾರ ಕೊಡಿಸೋವಂಥದ್ದು ಕಾಂಟ್ರಾಕ್ಟಿಂದ ಅದು ಒಂದು ಭಾಗ, ಅದು ಬೇರೆ. ಸರ್ಕಾರ ಜವಾಬ್ದಾರಿ ಏನಿಲ್ಲ ಅಲ್ಲಿ, ಸರ್ಕಾರ ಜವಾಬ್ದಾರಿ ಅಲ್ಲ. ಇಂಜಿನಿಯರಿಂಗ್ ವಿಭಾಗದ ಆ ಇಲಾಖೆಯ ಬೇಜವಾಬ್ದಾರಿತನಕ್ಕೆ ಸರ್ಕಾರ ಜವಾಬ್ದಾರಿ ಹೊರಗೆ ಬರೋದಿಲ್ಲ. ಅವರೇ ಜವಾಬ್ದಾರಿ ಹೊರಬೇಕು. ಯಾವ ಇಂಜಿನಿಯರಿಂಗ್ ವಿಭಾಗದಲ್ಲಿದ್ದ ಜವಾಬ್ದಾರಿ ಹೊರಬೇಕು. ಮತ್ತು ಅವ್ರು ಇದನ್ನೆಲ್ಲ ನೋಡ್ಕೊಬೇಕಾಗಿತ್ತು. ಅದು ನುಡ್ಸ್ಕೊಳ್ಳುವಂಥ ಕೆಲಸ ಮಾಡಬಾರ್ದು. ಆ ಕಾರಣಕ್ಕಾಗಿ ನಾನು ಪೊಲೀಸ್ ಇಲಾಖೆಗೆ, ಅದರಲ್ಲಿ ವಿಶೇಷವಾಗಿ SP ಅವರಿಗೆ, ನೀವು ಸುಮೋಟೋ ಕೇಸ್ ಹಾಕ್ಬೇಕು. ಇವ್ರ ಮೇಲೆ ಸುಮೋಟೋ ಕೇಸ್ ಹಾಕ್ಬಿಟ್ಟು ಒಂದು ತನಿಖೆ ಮಾಡಿದಾಗ ಗೊತ್ತಾಗುತ್ತದೆ ಯಾಕೆ ಬೇಜವಾಬ್ದಾರಿತನ ಆಗ್ತದೆ, ಘಾಟಿ
ಇನ್ನು ಮಳೆ ಪ್ರಾರಂಭ ಆಗಿಲ್ಲ. ಪ್ರಾರಂಭ ಆದ್ರೆ ಏನಾಗ್ಬೋದು, ಒಳ್ಳೆ ವಿಶೇಷವಾಗಿ ಮಳೆ ಪ್ರಾರಂಭ ಆಗಿದ್ರೆ ಏನಾಗ್ತಿತ್ತು, ಇನ್ನು ದೊಡ್ಡ ದುರಂತ ಆಗ್ತಿತ್ತು. ಅದರಿಂದ ಎಲ್ಲಿ ತಾಂತ್ರಿಕವಾಗಿ ಫೇಲ್ ಆಗಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತೆ ಇಂಜಿನಿಯರಿಂಗ್ ವಿಭಾಗದ ಯಾರ್ಯಾರು ಇಂಜಿನಿಯರ್ಗಳಲ್ಲಿ ಜವಾಬ್ದಾರಿ ಹೊತ್ತಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು, ಕೇಸ್ ಆಗಬೇಕು, ಕ್ರಮ ಆಗಬೇಕು. ಮುಂದೆ ಈ ಥರದ್ದು ಆಗಬಾರ್ದು. ಈ ಥರದ ಸೂಕ್ಷ್ಮ ಪ್ರದೇಶಗಳಲ್ಲಿ, ಅದರಲ್ಲೂ ಕೂಡ ನಿಮಗೆ ಗೊತ್ತಿದೆ ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟ ಅತಿ ಸೂಕ್ಷ್ಮ ಪ್ರದೇಶ ಅದು. ಈಗೇನಿಲ್ಲ, ಹುಲಿಕಲ್ಲಲ್ಲಿ ಚೌಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ನಡೆದಿದೆ. ಇದು ಭಾಳ ಸೂಕ್ಷ್ಮ ಪ್ರದೇಶ ಅದು. ಅಲ್ಲಿಂದ ಹಿಡಿದು ಆಗುಂಬೆವರೆಗೆ, ಈ ಕಡೆ ಕೊಲ್ಲೂರು ಘಾಟಿವರೆಗೂ ಕೂಡ ಭಾಳ ಸೂಕ್ಷ್ಮ ಪ್ರದೇಶದಲ್ಲಿ ಈ ಥರದ ಅವಘಡ ಆಯಿತು ಅಂತ ಹೇಳಿದರೆ ಜನರ ಮುಂದೇನು. ಇವತ್ತು ನೋಡಿ, ಇವತ್ತು ಮೇಲೆ ಕೆಳಗೆ ನಮ್ಮ ಮಾಸ್ತಿಕಟ್ಟೆಯಿಂದ ಸಿದ್ದಾಪುರಕ್ಕಾಗಲಿ ಕುಂದಾಪುರಕ್ಕಾಗಲಿ ಹೋಗುವಂಥ ಸಂಪೂರ್ಣ ದಿವಸ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ, ಹೋಗಿ ಬರ್ತಾರೆ, ಅವೆಲ್ಲವೂ ಕೂಡ ಸಂಪೂರ್ಣ ಸ್ಟಾಪ್ ಆಗಿದೆ. ಅದರಿಂದ ಒಂದು ಇದು ತನಿಖೆ ಮಾಡುವಂಥದ್ದು, ಪೊಲೀಸ್ ಇಲಾಖೆಯರು ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ ಅಂತೇಳಿ ಹಾಕೊಂಡು ಸುಮ್ಮನೆ ಕೂರೋದಲ್ಲ, ಸುಮೋಟೋ ವಾಗಿ ಅವರೇ ಸ್ವತಃ ಕೇಸನ್ನು ತಗೊಂಡು ಜವಾಬ್ದಾರಿಯುತವಾಗಿ ತನಿಖೆ ಮಾಡಿ ಯಾರ್ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ FIR ಹಾಕಬೇಕು, ತನಿಖೆ ಆಗಬೇಕು. ಮತ್ತು ಈಗೇನು ಒಂದಷ್ಟು ದುಡ್ಡು ಕೊಡಿಸಿದ್ವಿ, ಈಗ ಅವನು ರಾಘವೇಂದ್ರ ಆಗಲಿ, ಶಬ್ಬೀರ್ ಆಗಲಿ, ಮತ್ತು ಇನ್ನೊಬ್ಬರು ಏನು ತೀರ್ಕೊಂಡಿದ್ದಾರೆ, ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ, ಕುಟುಂಬದವರಿಗೆ ಭಾಳ ಬದಲು ರಾಘವೇಂದ್ರ ಅಂತ ಹೇಳೋದು ಭಾಳ 18 ದಿವಸದ ಮಗು ಇದೆ ಅವನಿಗೆ ತೀರ್ಕೊಂಡ ದಿವಸಕ್ಕೆ. ಆ ಮಗು 18 ದಿವಸದ ಮಗು. ಹಾಗಾಗಿ ಭಾಳ ನೋವಾಗುತ್ತೆ. ಇವೆಲ್ಲವೂ ಕೂಡ ತನಿಖೆಯಿಂದ ಹೊರಗೆ ಬರಬೇಕು. ಬೇರೆ ಬೇರೆ ವಿಚಾರಗಳ ಬಗ್ಗೆ ಭಾಳ ದೊಡ್ಡ ಮಾತಾಡ್ತಾರೆ ಭಾಳ ಜನ ರಾಜಕಾರಣಿಗಳು. ಮತ್ತು ಇದು ಏನೂ ಕೂಡ ಚರ್ಚೆ ಆಗಲಿಲ್ಲ ಅಂದರೆ ಅದೊಂದು ದುರಂತ, ಇದಾಗಬಾರ್ದು. ಮತ್ತು ಸರ್ಕಾರ ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ನಂದು ತಕ್ಷಣ ಗೊತ್ತಾದ ಕೂಡಲೇ ಮುಖ್ಯಮಂತ್ರಿಗಳು ತಕ್ಷಣ ದುಡ್ಡನ್ನು ಬಿಡುಗಡೆ ಮಾಡಿದ್ದಾರೆ, ಸುಮಾರು 5 ಲಕ್ಷ ಆ ಕುಟುಂಬದವರಿಗೆ. ನಾವೆಲ್ಲ ಇದ್ವಿ, ನಾವು ಸ್ಥಳದಲ್ಲಿ ನಾವೆಲ್ಲ ಇದ್ವಿ, ನಾವು ಅವ್ರಿಗೇನು ಪರಿಹಾರ ಕೊಡಿಸೋದಕ್ಕೆಲ್ಲ ನೋಡಿದ್ವಿ ನಾವು. ಆದರೆ ಈ ಜವಾಬ್ದಾರಿತನಕ್ಕೆ ಜವಾಬ್ದಾರಿ ಹೊರುವಂಥದ್ದು ಯಾರು ಮಾಡಲೇಬೇಕು. ಜವಾಬ್ದಾರಿ ಹೊರುವಂಥ ಕೆಲಸವನ್ನು ಹೇಗೆ ಅಲ್ಲಿ ನೀವು ಸ್ಟೇಡಿಯಮ್ಮಲ್ಲಿ, ಅಲ್ಲಿ ಸ್ಟೇಡಿಯಂ ಶಿರೂರು ಅದು ಮಳೆಗಾಲದಲ್ಲಿ ಆಗಿದ್ದಂಥದ್ದು. ಶಿರೂರು ಘಾಟಿ ಕುಸಿತ ಅತಿ ಮಳೆ ಆದಾಗ ಆಗುತ್ತೆ, ಸಹಜವಾಗಿ ಆಗ್ತದೆ, ಅದು ಅಕಸ್ಮಾತ್ ಆಗುವಂಥದ್ದು. ಆದರೆ ಇದು ಏನು ಇಲ್ದಿದ್ದಾಗ ಬೇಸಿಗೆಯಲ್ಲಿ ಇದು ಕುಸಿತದೆ ಅಂದರೆ ಇಂಜಿನಿಯರಿಂಗ್ ಅವರ ಬೇಜವಾಬ್ದಾರಿತನದ ಪರಮಾವಧಿ ಮುಂಜಾಗ್ರತೆಯನ್ನು ವಹಿಸ್ತಾ ಇರುವಂಥದ್ದು. ಹಿಂಗೆ ಆಗಬಾರ್ದು ಅನ್ನುವಂಥ ಒಂದು ಜವಾಬ್ದಾರಿ ಇಲ್ಲದೆ ಮಾಡಿರೋದ್ರಿಂದ ಅವರ ಬೇಜವಾಬ್ದಾರಿತನ ಅಲ್ಲಿ ಸ್ಥಳದಲ್ಲೇ ಇಲ್ಲ. ಅವರು ನಮಗೆ ತಿಳಿದಂಗೆ ಅಲ್ಲಿ ಲೋಕಲ್ ಕೇಳಿದಾಗ ಯಾರು ಬರೋದಿಲ್ಲ, ಯಾರು ಹೋಗೋದಿಲ್ಲ. ಕೆಲಸಗಾರರಿಗೆ ಏನು ತಾಂತ್ರಿಕವಾಗಿ ಏನು ಪರಿಣಿತಿ ಇರ್ತದೆ ಅವರಿಗೆ. ಆ ಕಾರಣಕ್ಕಾಗಿ ಒಂದು ತನಿಖೆ ಆಗಬೇಕು. ಮತ್ತೊಮ್ಮೆ ನಾನು SP ಅವರಿಗೆ, ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತೇನೆ, ಇದನ್ನು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು FIR ಹಾಕಿ ತಕ್ಷಣ ತನಿಖೆಯನ್ನು ಮಾಡಿಬಿಟ್ಟು ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕು. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರು ಜವಾಬ್ದಾರಿ ಅನ್ನೋದು ಫಿಕ್ಸ್ ಮಾಡಬೇಕು. ಇದರಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಅವ್ರದ್ದು ನಿರ್ಲಕ್ಷ್ಯದ ಜೊತೆಗೆ ಕಾರ್ಮಿಕ ಇಲಾಖೆನೂ ಕಣ್ಣಿಸ್ಕೊಂಡು, ಹೌದೌದು. PWD ಇಲಾಖೆ ಈಗ ಏನಾಗಿದೆ, ಒಂದು ದುರಂತ ಅಂದರೆ PWD ಇಲಾಖೆಯವರು ಜವಾಬ್ದಾರಿ ಹೊರಬ, ಅವರು ಇಂಜಿನಿಯರಿಂಗ್ನವರು. ನಾನು ಮಿನಿಸ್ಟ್ರಿಗಾಗಲಿ ಸರ್ಕಾರಕ್ಕಾಗಲಿ ಹೇಳಲ್ಲ ಜವಾಬ್ದಾರಿ. ಇದು ನಿಮ್ಗೆ ಹೇಳ್ತೀವಲ್ಲ, ಸಣ್ಣ ಮೋರಿಯನ್ನು ಆ ಕಾಂಕ್ರೀಟ್ ಹಾಕುವಾಗ ಇಂಜಿನಿಯರ್ ನಿಲ್ತಾರೆ. ಒಂದು ಸಣ್ಣ ಬಿಲ್ಡಿಂಗ್ಗಳನ್ನು RCC ಕಾಂಕ್ರೀಟ್ ಹಾಕುವಾಗ ಇಂಜಿನಿಯರ್ ನಿಂತು ಹಾಕ್ಸ್ತಾರಲ್ವಾ. ಮಿಕ್ಸಿಂಗ್ ಆಗಿತ್ತು ಅಲ್ಲಿ 10 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ, ಅವರು ಸುರಕ್ಷತೆ ಬಗ್ಗೆ ಯೋಚನೆ ಮಾಡಬೇಕು. ಇದಂಗೆ ನೀವು ಹೇಳಿ ಸತ್ಯ. ಒಂದು ಲೇಬರ್, ಇದು ಅಸಂಘಟಿತ ಕಾರ್ಮಿಕರಲ್ಲ, ಯಾರು ಯಾವುದೇ ಕಂಪ್ನಿ ಕಾರ್ಮಿಕರಲ್ಲ, ಅವರು ಅಸಂಘಟಿತ ಕಾರ್ಮಿಕರು. ಅದ್ರ ಬಗ್ಗೆ ಲೇಬರ್ ಇಲಾಖೆ ಕೂಡ ಒಂದು ಜವಾಬ್ದಾರಿಯಿಂದ ನೋಡ್ಬೇಕು, ಅಲ್ಲಿ ಹೋಗ್ಬೇಕು. ಇಲ್ಲ, ಹೌದೌದು. ಲೇಬರ್ ನಮ್ಮ ಕಾರ್ಮಿಕ ಏನು ವಿಭಾಗ ಇದೆ, ಇಲಾಖೆ ಇದೆ, ತಕ್ಷಣ ಅವರು ಹೋಗ್ಬಿಟ್ಟು ಅಲ್ಲಿ ನೋಡ್ಬೇಕಲ್ಲಿ ಯಾರಿಗೆ ಏನಾಗಿದೆ. ಈಗ ಸಂಘಟಿತ ಕಾರ್ಮಿಕರಿಗೆ ಏನು ಜವಾಬ್ದಾರಿ, ಅವ್ರಿಗೇನಿದೆಯೋ ಅನುಕೂಲ, ಅಸಂಘಟಿತ ಕಾರ್ಮಿಕರಿಗೆ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನು ಅಂದಾಜು ಕಾರ್ಮಿಕ ಸಚಿವರು ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅವರು ಸಂತೋಷ್ ಲಾಡ್ ಅವು ಕೂಡ ನೀವು ಹೇಳಿದ ಒಂದು ಸರಿಯಾದ ಮಾತದು. ಅವ್ರು ಕಾರ್ಮಿಕ ಇಲಾಖೆಯವರು ಅಲ್ಲಿ ಬರದೇ ಇರೋವಂಥದ್ದು ಭಾಳ ದೊಡ್ಡ ಬೇಜವಾಬ್ದಾರಿತನದ ಪರಮಾವಧಿ. ಆ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಅದು PWD ಇಲಾಖೆ ಅಧಿಕಾರಿಗಳಾಗ್ಬೋದು, ಲೇಬರ್ ಇಲಾಖೆ ಅಧಿಕಾರಿಗಳಾಗ್ಬೋದು, ಪೊಲೀಸ್ ಇಲಾಖೆ ಆಗ್ಬೋದು, ಇವೆಲ್ಲರೂ ಕೂಡ ಜವಾಬ್ದಾರಿತ್ವ ಕೆಲಸ ಮಾಡೋಂಥದ್ದು ಮಾಡಬೇಕು. ಇನ್ನು ಮುಂದೂ ಕೂಡ ಭಾಳ ಬೇಗ, ಇನ್ನೇನೆ ಒಂದೂವರೆ ತಿಂಗಳಿಗೆ ಮಳೆ ಶುರು ಆಗಿಬಿಡುತ್ತೆ. ಅದಕ್ಕಿಂತ ಮುಂಚೆ ಲಘು ವಾಹನವನ್ನಾದರೂ ಓಡಿಸುವಂಥ ಕೆಲಸ ಮಾಡಿರಿ ಅಂತೇಳಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು, PWD ಸಚಿವರು ಈಗಾಗಲೇ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಭಾಳ ವೇಗವಾಗಿ, ಭಾಳ ನೀಟಾಗಿ ಕೆಲಸ ಆಗಬೇಕು. ಏನು ತಾಂತ್ರಿಕವಾಗಿ ಮುಂದೆ ಕೂಡ ತೊಂದರೆ ಆಗದಿದ್ದಾಗ ಮಾಡಬೇಕನ್ನೋ ಸೂಚನೆಯನ್ನು ನಮ್ಮ ಎದುರುಗಡೆ ಕೊಟ್ಟಿದ್ದಾರೆ. ಅವರು ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ ನಾನು ಅವ್ರ ಜೊತೆಗೆ ನಾನು ಪ್ರಯಾಣ ಮಾಡಿದೆ. ನಾನು ಸುಮಾರು 100 ಕಿಲೋಮೀಟ್ರ್ ಸಾಗರದವರೆಗೆ, ಅನಂತಪುರದವರೆಗೆ. ಅವ್ರು ಅಲ್ಲಿ ಬರ್ತಾನೆ ಸೂಚನೆಗಳನ್ನು ಕೊಡ್ತಾ ಬಂದ್ರು, ಭಾಳ ನೀಟಾಗಿ ಎಲ್ಲ ಜವಾಬ್ದಾರಿತ್ವ ಕೆಲಸ ಮಾಡಿ ಅನ್ನುವಂಥ ಸೂಚನೆ ಕೊಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಸುಮೋಟೋ ತಗೊಳಕ್ ಬರಲ್ಲ, ಯಾರಾದ್ರೂ ಕಂಪ್ಲೇಂಟ್ ಕೊಡ್ಬೇಕು ಅಂತ ನಾನು ಫೋನ್ ಮಾಡಿದಾಗ ಹಾಗೆ ಅಂತಿದ್ದಾರೆ. ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಸಮಸ್ಯೆಗಳು ಈ ತರ ಆದಾಗ
ಸುಮೋಟೋ ಹಾಕೊಂಡಿದ್ದಕ್ಕೆ ಉದಾಹರಣೆಗಳಿವೆ. ಸೇತುವೆ ಕುಸಿತ ಅಲ್ಲ ನೀವು ಯಾವ ಆಧಾರದ ಮೇಲೆ ಯು ಡಿ ಆರ್ ಮಾಡಿದ್ರಿ? ನೀವು ನೋಡಿದಿರಿ, ಮಾಧ್ಯಮಗಳಲ್ಲೆಲ್ಲ ಬಂದಿದೆ, ನೀವು ಪೂರ್ತಿ ಬಂದಿದೆ. ಇದು ಕುಸ್ತಿದೆ, ಮಳೆ ಇಲ್ಲ, ಮಳೆಗಾಲ ಇಲ್ಲ, ಏನಿಲ್ಲ, ಕುಸ್ತಿದೆ ಅಂದ್ರೆ ತಾಂತ್ರಿಕವಾಗಿ ದೋಷ ಆಗಿದೆ, ತಾಂತ್ರಿಕವಾಗಿ ಸರಿಯಾದ ವರದಿ ಇಲ್ಲದೆ ನೀವು ಕೆಲಸ ಮಾಡಿದ್ದೆ ಇದಕ್ಕೆ ದುರಂತಕ್ಕೆ ಕಾರಣ. ಮತ್ತೆ ಯಾರು ಜವಾಬ್ದಾರಿ ಅದಕ್ಕೆ? ಸುಮೋಟೋ ಕೇಸ್ ಅಂದ್ರೆ ಏನದು? ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾಗ ತಾನು ಮಾಡುವಂಥದ್ದು, ಕಂಪ್ಲೇಂಟ್ ಕೊಟ್ಟಾಗ FIR ಹಾಕುವಂಥದ್ದು ಅದು ಮಾಮೂಲಿ ಕೆಲಸ, ಹೆಂಗೂ ನಡೀತದೆ. ಅದು ಇಲ್ಲದೆ ಇದ್ದಾಗ ಯಾವುದಾದ್ರೂ ವಿಚಾರಗಳು ಯಾರೋ ಹೆದರಿಕೆಯಿಂದನೋ ಮತ್ತೊಂದು ಕಾರಣದಿಂದನೋ ಕಂಪ್ಲೇಂಟ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡಿದಾಗ ಸ್ವತಃ ಅದನ್ನು ಜವಾಬ್ ಹಾಕುವಂಥದ್ದು ಕಾನೂನಲ್ಲಿ ಇರುವಂಥ ಕ್ರಮ. ಅದನ್ನ ಇಲಾಖೆಯವರು ಯಾಕೆ ಮಾಡಲಿಲ್ಲ ಅನ್ನೋದನ್ನ ಕೇಳಬೇಕಲ್ಲ. ಯಾಕೆ ಮಾಡಲಿಲ್ಲ? ಪ್ರಭಾವ ನೂರಾರು ಹಾಕಿಲ್ವಾ? ನೂರಾರು ಸುಮೋಟೋ ಕೇಸ್ಗಳು ಆಗಿಲ್ವಾ? ಎಲ್ಲ ಇಲಾಖೆಗೂ ಅಧಿಕಾರ ಇದೆ. ಈವನ್ ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಇದನ್ನು ಮಾಡ್ಬೋದು. ಅಸಂಘಟಿತ ಕಾರ್ಮಿಕರು ಹಿಂಗೆ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಕೂಡ ಸುಮೋಟೋ ಕೇಸ್ ಹಾಕೋದಕ್ಕೆ ಅಥವಾ ಅವರು ಕೂಡ ಕಂಪ್ಲೇಂಟ್ ಅನ್ನು ಬರಿಬೋದು. ಅವರು ಯಾರು ಅಲ್ಲ ಅಂತ ಹೇಳ್ತಾರೆ. ಅದರಿಂದ ಇದನ್ನು ಮಾಡಬೇಕು ಅನ್ನೋಂಥದ್ದು. ಅದು PWD ಇಲಾಖೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಜವಾಬ್ದಾರಿ ಯಾರ್ದು? ಯಾರ ಮೂಲಕ ಕೆಲಸ ಇದಾಗ್ತಾ ಇರೋದು? ಕೆಲಸ ಆಗ್ತಮ್ಮ PWD ಇಲಾಖೆ. ಅಂದ್ರೆ ಟೆಂಡರ್ ಕರೆದಾರೆ ಯಾರು? ಪ್ರಭಾವಿ ಇದ್ದಾರೆ. ಪ್ರಭಾವ ಯಾರ್ದು? ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ, ರಾಜಕೀಯ ಬೆರ್ಸಕ್ ಹೋಗಲ್ಲ ನಾನು. ಇಲಾಖೆ ಅಲ್ಲಿಯ ಇಂಜಿನಿಯರ್ಗಳು ಏನು ಅವರು ಬೇಜವಾಬ್ದಾರಿ ತಂದಲ್ಲಿ ಮಾಡ್ಬಿಟ್ಟು ತಮ್ಮ ಜವಾಬ್ದಾರಿಯನ್ನ ಕಳಿಸ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಅದಲ್ಲ, ಆ ಜವಾಬ್ದಾರಿ ಫಿಕ್ಸ್ ಆಗ್ಬೇಕು. ಮುಂದೆ ಹಿಂಗೆ ಆಗಲ್ಲ ಅಂತ ಏನು ಹೇಳ್ತೀರಿ ನೀವು? ಮುಂದೆ ಇನ್ನೂ ಕಾಮಗಾರಿ ಬಹಳ ಕೆಲಸ ನಡೆಯೋದಿದೆ, ಅದು ಹಿಂಗಾಗಲ್ಲ ಅಂತ ಏನು ಹೇಳ್ತೀರಿ ನೀವು? ಆ ಕಾರಣಕ್ಕಾಗಿ ಇಲಾಖೆಗಳು, ಈ ಮೂರು ಇಲಾಖೆಗಳು PWD, ಪೊಲೀಸ್ ಇಲಾಖೆ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ಗಳು ಜವಾಬ್ದಾರಿಯುತವಾಗಿ ಮಾಡಬೇಕು. ಹಿರಿಯ ಅಧಿಕಾರಿಗಳು SP ಅವರು ಸ್ಥಳಕ್ಕೆ ಹೋಗ್ಬಿಟ್ಟು ಮತ್ತೆ ಸುಮೋಟೋ ಕೇಸ್ ಹಾಕೋದಕ್ಕೆ ಯಾಕೆ ಬರಲ್ಲ ಅಂತ ಕೇಳಬೇಕಲ್ಲಿ, ಹೇಳ್ಬೇಕು, ಯಾಕಾಗಲ್ಲ? ಅದರಿಂದ ಇದನ್ನೆಲ್ಲದೂ ಕೂಡ ಅಲ್ಲಿ ಯಾರ್ಯಾರು ಶರೀಕಾಗಿದ್ದಾರೋ ಗೊತ್ತಿಲ್ಲ ಅಲ್ವಾ? ಯಾರ್ಯಾರು ಶರೀಕಾಗಿದ್ದಾರೋ ಆ ಮೃತ ಕುಟುಂಬದವರು ಎಲ್ಲವೂ ತನಿಖೆ ಆಗಿ ಮಾಡ್ಬೇಕು. ಆ ಕುಟುಂಬಕ್ಕೆ ಎಷ್ಟು ದುಃಖ ಆಗಿರ್ಬೋದು. ಪಾಪ 18 ದಿವಸದ ಮಗು ಇದ್ದಂತ ರಾಘವೇಂದ್ರ ತೀರ್ಕೊಂಡಿದೆ ಅಂದ್ರೆ ಜವಾಬ್ದಾರಿ ಯಾರು? ಶಬ್ಬೀರ್ ಅಂತ ಅವ್ರ ತಾಯಿಗೆ ಯಾರು ಒಬ್ಬರೇ ಆಗುತ್ತೆ. ಹೌದು, ತಾಯಿ ಒಬ್ಬರೇ ಆಗಿದ್ದಾರೆ. ಹೀಗೆ ಮತ್ತೆ ರಾಜು ಅನ್ನೋರ್ ಮಕ್ಕಳು, ಇಬ್ರು ಮಕ್ಕಳು ಅನಾಥರಾಗಿದ್ದಾರೆ. ಇಬ್ರು ಮಕ್ಕಳಿದ್ದಾರೆ. ಕೂಲಿ ಕಾರ್ಮಿಕರು ಅಂದ್ಕೊಂಡು ಜೀವ ಅವ್ರದೇ ತಾನೆ. ದೊಡ್ಡವ್ರದ್ದು ಒಂದೇ ಜೀವ, ಸಣ್ಣವ್ರದ್ದು ಬೇರೆ ಬೇರೆ ಜೀವ ಅನ್ನೋಂಥದ್ದಲ್ಲ. ಅದರಿಂದ ನಾನು ಅವತ್ತು ಕೂಡ ಅದನ್ನೇ ಹೇಳಿದ್ದೀನಿ, ಇವತ್ತು ಕೂಡ ಅದನ್ನೇ ಹೇಳ್ತೀನಿ. ನಾನು ಪರಿಹಾರ ಕೊಡೋದ್ರಿಂದ ಬಗೆಹರಿತು ಅನ್ನೋಂಥದ್ದಲ್ಲ. ಇನ್ನೊಂದು ಈ ತರ ಇದು ಪದೇ ಇವು ಆಗದೆ ಇದ್ದಂಗೆ ಯಾಕೆ? ಮತ್ತೆ ಈಗ ಮೊನ್ನೆ KC ಸ್ಟೇಡಿಯಂ ಆಯ್ತಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಮತ್ತೆ ಎಷ್ಟು ದೊಡ್ಡ ರಗಳೆ ಆಯ್ತದು. ಮತ್ತೆ ಎಷ್ಟು ಸರಿ ಇದನ್ನ ಆ ಥರ ಆಗುವಂಥದ್ದು ಆಗ್ಬೇಕು, ತನಿಖೆ ಆಗ್ಬೇಕು, ಸರಿಯಾದ ತನಿಖೆ ಆಗ್ಬೇಕು. ಸುಮೋಟೋ ಕೇಸ್ ಹಾಕ್ಲೇಬೇಕು, ಅವ್ರು ಹಾಕುವಂಥದ್ದು ಅವ್ರ ಜವಾಬ್ದಾರಿ.